ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಡೇ ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ಇದು ಸೋಮವಾರದ ಬೆಳಗಿನ ಲಾಗ್. ಬೆಳಗ್ಗಿಂದ ಸಂಜೆವರೆಗೂ ನನ್ನ ಡೈಲಿ ರೋಟೀನ್ ಏನೇನಿರುತ್ತೆ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವತ್ತು ವಾರ ಇದ್ದರಿಂದ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಂಡು ಬಂದು ನೆಕ್ಸ್ಟು ಮಕ್ಕಳಿಗೆ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಇತ್ತು. ಬೆಂಡೆಕಾಯಿನೆಲ್ಲ ಕ್ಲೀನಾಗಿ ಹುರ್ಕೊಂಡು ಗೊಜ್ಜು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಊರಿಂದ ನಮ್ಮ ತಮ್ಮ ಬೆಂಡೆಕಾಯಿ ತೊಗೊಬಂದಿದ್ದ. ನಮ್ಮ ಅಮ್ಮರು ಬೆಳೆದಿದ್ರು ಬೆಂಡೆಕಾಯಿ ಅದಿತ್ತು. ಸ್ವಲ್ಪ ಅದು ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಕೊಳ್ತೋಗುತ್ತೆ. ಅದರಿಂದ ಬೇಗ ಮಾಡ್ಕೊಂಬಿಡ್ಬೇಕು. ನೆಕ್ಸ್ಟು ಗೊಜ್ಜು ಮಾಡೋದಕ್ಕೆ ಈರುಳ್ಳಿ, ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ರುಬ್ಕೊಂಡು ಮಾಡ್ತೀನಿ. ಚಪಾತಿ ಹಿಟ್ಟು ನೆನೀಲಿ ಅಂದ್ಬಿಟ್ಟು ಬೇಗನೆ ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿತ್ತು ನೋಡಿ. ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಚಪಾತಿ ಜೊತೆಗೆ ಬೆಂಡೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಗೊಜ್ಜು ಜಾಸ್ತಿ ತಿನ್ನಲ್ಲ ನಮ್ಮ ಮಕ್ಕಳು, ಆದರೆ ತಿಂದರೆ ತುಂಬಾ ಒಳ್ಳೆಯದು ಬೆಂಡೆಕಾಯಿ. ಬುದ್ಧಿಗಾಗಲಿ ಹೊಟ್ಟೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದರಿಂದ ಅವಾಗವಾಗ ಕೊಡ್ತಾ ಇರ್ತೀನಿ ನಾನು ಬೆಂಡೆಕಾಯಿ ಇದ್ದಾಗ. ನಾನೀಗ ಸಜ್ಜದ ಮೇಲೇ ಚಪಾತಿ ಎಲ್ಲ ಮಾಡ್ಕೊಳೋದು. ಗೊಜ್ಜು ಮಾಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ರೆ ಚಪಾತಿಗೆ ಅಷ್ಟು ಚೆನ್ನಾಗಿರಲ್ಲ. ಈ ಚಪಾತಿ ಎಲ್ಲ ಹೊತ್ಕೊಂಡು ಹೊರಗೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋದಕ್ಕೆ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೂರು ಚಪಾತಿ ಹಾಕ್ತೀನಿ ಅವ್ರಿಗೆ. ಯಾಕಂದರೆ 2 ಟೈಮ್ ತಿಂತಾರೆ ಅವರು, ಒಂದೇ ಟೈಮ್ ತಿನ್ನಲ್ಲ. ಮಧ್ಯಾಹ್ನ ಮಾತ್ರ ತಿನ್ನಲ್ಲ. ಅವರು 8 ಗಂಟೆಗೆ ಹೋಗ್ತಾರೆ ಸ್ಕೂಲ್ಗೆ. 8:45 ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಒಂದು 11-12 ಗಂಟೆ ಹಿಂಗೆ ಒಂದು ಸರಿ ಬಿಡ್ತಾರೆ. 1:15 ಹಂಗೆ ಒಂದು ಸರಿ 2 ಟ್ರಿಪ್ ಬಿಡ್ತಾರೆ ಅವ್ರಿಗೆ ಊಟ ಮಾಡೋದಕ್ಕೆ ಅಂತ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತಾರಲ್ಲ 8 ಗಂಟೆಗೆ, ಸರಿಯಾಗಿ ತಿಂಡಿ ಮಾಡಿರಲ್ಲ ಅಂತ ಆವಾಗ ಒಂದು ಟ್ರಿಪ್ ಬಿಡ್ತಾರೆ. ಅದಕ್ಕೆ ಬೆಳಿಗ್ಗೆ ಒಂದು ಚಪಾತಿ ತಿನ್ಕೊಳ್ಳಿ, ಮಧ್ಯಾಹ್ನಕ್ಕೆ ಒಂದು 2 ತಿನ್ಕೊಳ್ಳಿ ಅಂದ್ಬಿಟ್ಟು 3 ಚಪಾತಿ ಹಾಕ್ತೀನಿ. ಬೆಂಡೆಕಾಯಿನ ತಿನ್ನೋಲ್ಲ ಇವರು ಸರಿಯಾಗಿ. ಅಲ್ಲಿ ಸ್ಕೂಲಲ್ಲಾದರೆ ಮ್ಯಾಮ್ಗಳು ತಿನ್ನಿಸ್ತಾರೆ, ತರಕಾರಿನೆಲ್ಲ ಚೆನ್ನಾಗಿ ತಿನ್ನಿಸ್ತಾರೆ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಬೆಂಡೆಕಾಯಿ ಹಾಕ್ಬಿಡ್ತೀನಿ. ಆದರೆ ಸ್ಕೂಲಿಂದ ಬಂದು ಬೆಂಡೆಕಾಯಿ ಹಾಕ್ಬೇಡ, ತರಕಾರಿ ಹಾಕ್ಬೇಡ ಅಂತ ಅಂದ್ರೂ ಹಾಕ್ತೀಯ ಅಂತ ಬಂದು ಬೈತಾರೆ. ಆದರೆ ತಿನ್ನಬೇಕಲ್ವ ತರಕಾರಿನ ಅಂತ ಅಂದ್ಬಿಟ್ಟು ನಾನು ಹಾಕ್ತೀನಿ ತರಕಾರಿನ. ಚಪಾತಿನೆಲ್ಲ ಸ್ವಲ್ಪ ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನೇ ಒತ್ಕೊಂಡಿದ್ದೆ. ಅವ್ರು ಹೋದ್ಮೇಲೆ ನಮ್ಮ ಮನೆಯವ್ರಿಗೆ ಆಮೇಲೆ ಬಿಸಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಅವ್ರಿಗೊಂದು 7-8 ಚಪಾತಿ ಒತ್ಕೊಂಡಿದ್ದೆ. ಒಂದೊಂದು ಚಪಾತಿ ತಿಂತಾರೆ ಮನೇಲೇ. ನೆಕ್ಸ್ಟು ಬಾಕ್ಸ್ಗೆ ಒಂದು 3 ಹಾಕ್ತೀನಿ ಅಷ್ಟೇ. ಡೈಲಿ ಮಕ್ಕಳಿಗೆ ತಿಂಡಿ ಏನು ಮಾಡೋದು ಅನ್ನೋದೇ ಅದೇ ಯೋಚನೆ ಆಗಿಬಿಡುತ್ತೆ, ಬೇರೆ ಏನು ಯೋಚನೆ ಇರೋಲ್ಲ. ಆದ್ದರಿಂದ ಒಂದಿನ ಚಪಾತಿ, ಒಂದಿನ ದೋಸೆ, ಹೀಗೆ ಏನಾದರೂ ಮಾಡ್ತಾ ಇರ್ತೀನಿ ನಾನೇ ಏನಾದರೂ ಐಡಿಯಾ ಮಾಡಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಬಾಟ್ಲಿಗೆಲ್ಲ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಅವರು ತಿನ್ನೋದಕ್ಕೆ ಹಾಕ್ಕೊಡ್ತೀನಿ. ಅವ್ರಿಗೆ ವೀಡಿಯೋ ಮಾಡಿದ್ರೆ ಆಗಲ್ಲ, ಅದರಿಂದ ಜಾಸ್ತಿ ನೆಕ್ಸ್ಟ್ ಮಕ್ಕಳು ಹೋದ್ಮೇಲೆ ನಮ್ಮ ಮನೆಯವರು ಕೂಡ ಸ್ಕೂಲ್ಗೆ ಹೋಗ್ತಾರೆ. ನೆಕ್ಸ್ಟ್ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪಾತ್ರೆ ತೊಳೆದು ಬಟ್ಟೆ ಒಗೆದು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ, ಇವತ್ತು ಸೋಮವಾರ ಇದ್ದರಿಂದ ಕಳಶ ಎಲ್ಲ ಬೆಳಗಿ ದೇವ್ರ ಮನೆ ಕ್ಲೀನ್ ಮಾಡಿ ವಾರ ಮಾಡೋ ಅಷ್ಟರಲ್ಲಿ 12 ಗಂಟೆ ಆಗೇ ಹೋಯ್ತು. ಪೂಜೆ ಮಾಡಿಕೊಂಡು ನಾನು ನಾಷ್ಟ ಮಾಡ್ಕೊಂಡ್ಮೇಲೆ ಇನ್ನೇನು ಕೆಲಸ ಇರಲ್ಲ. ತೋಟದಲ್ಲಿ ಸ್ವಲ್ಪ ಹೂವು ಇರುತ್ತೆ, ಹೂವು ಬಿಡಿಸ್ಕೊಂಡು ಬರಬೇಕು. ಹೂವು ಬಿಡ್ಸ್ಕೊಬಂದು ಮಡಗ್ಬಿಟ್ಟು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಊರಿಂದ ಸ್ವಲ್ಪ ತರಕಾರಿ ಎಲ್ಲ ತಂದ. ಅವ್ನಿಗೆ ಸ್ವಲ್ಪ ಊಟ ಹಾಕ್ಕೊಟ್ಟೆ, ಅವ್ನು ಊಟ ತಿಂತಿದ್ದ. ನಾನು ಅಷ್ಟರಲ್ಲಿ ತರಕಾರಿನೆಲ್ಲನೂ ಸ್ವಲ್ಪ ಓನಾಗಿ ವಾಯ್ಸ್ ಕೊಟ್ಟು ವೀಡಿಯೋ ಮಾಡೋದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ. ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ನಾನೇ ಮಾತಾಡಿರೋದು ಓನಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೂವು ಕೊಟ್ಟು ಕಳಿಸಿದ್ದಾರೆ ನಮ್ಮಮ್ಮ, ಚೆಂಡು ಹೂವು ಬೆಳೆದಿರೋದು. ಇದಂತೂ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ. ಈ ರೋಸು ಒಂಥರ ಗುಲ್ಕಲ್ ಥರ ಸ್ಮೆಲ್ ಇರುತ್ತೆ ಇದು ರೋಸು. ಮತ್ತು ಈ ಬ್ಯಾಗಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಬಾಳೆಕಾಯಿ ತಂದಿದ್ದಾರೆ, ಹಣ್ಣು ಹಾಕಿದೆ, ಎಲ್ಲ ಬಾಳೆಹಣ್ಣೆ. ಇದೆಲ್ಲ ಒಂದು ಬ್ಯಾಗೆಲ್ಲ ಹಾಕಿಟ್ರೆ ಹಣ್ಣಾಗುತ್ತೆ, ಇಲ್ಲ ಗಂಜಿ ಕಡ್ಡಿ ಹಚ್ಚಿಟ್ರೆ ಹಣ್ಣಾಗುತ್ತೆ. ಒಂದು ಚಿಪ್ಪು ಹಣ್ಣಾಗಿದೆ. ಇದೆಲ್ಲ ಪಪ್ಪಾಯ ತಂದಿದ್ದಾನೆ. ನುಗ್ಗೆಕಾಯಿ ಇವಾಗೆಲ್ಲಿತ್ತು? ನುಗ್ಗೆಕಾಯಿ ಇತ್ತಾ? ಎಲ್ಲಿ ಬಿಡ್ತಾವ? ಟೈಮ್ಗೆ ಆಗುತ್ತೆ ನೋಡಿ. ನುಗ್ಗೆಕಾಯಿ ಕೊಟ್ಟು ಕಳಿಸಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಪಪ್ಪಾಯನೇ.
ಇದು ಒಂದು ಹಣ್ಣಾಗಿದೆ. ನೆನ್ನೆ ತಾನೇ ಒಂದು ದಪ್ಪತ್ತು ಕೊಟ್ಟು ಕಳಿಸಿದಲ್ಲ, ಅದು ನೋಡಿದೆ ಚೆನ್ನಾಗಿತ್ತು ನೋಡಿ. ಚೆನ್ನಾಗಿತ್ತು, ಟೇಸ್ಟ್ ಅಂತ ಸಖತ್ತಾಗಿರುತ್ತೆ. ಪಪ್ಪಾಯ, ಮೂಲಂಗಿ. ಇದೇನು ಇಷ್ಟುದ್ದ ಇದು ಮೂಲಂಗಿ ಚೆನ್ನಾಗಿರ್ತದೆ. ಇದು ಇಷ್ಟುದ್ದ ಬೇರೆ ಥರ ಇರ್ತದೆ, ಈ ಥರ ಇರಬೇಕು. ಟೇಸ್ಟ್ ಇರಲ್ಲ ಇದಷ್ಟು ಮೂಲಂಗಿ. ಎಲ್ಲ ಪಪ್ಪಾಯಿನ ಡೈಲಿ ಒಂದೊಂದು ಹಣ್ಣು ಹಾಕಿದ ತಕ್ಷಣ ಹೊರ್ದಿ ತಿಂತಾರೆ ಪಪ್ಪಾಯ. ನೆಕ್ಸ್ಟು ಇದು ನೋಡಿ, ಹಸಿನ ತೊಳೆ. ಹಸಿನಲ್ಲಿ ಬಂದಿದ್ದಾನೆ. ತುಂಬ ಚೆನ್ನಾಗಿದೆ. ಹಸಿನ ತೊಳೆ ನೋಡಕ್ ಬೆಳಗೈತೆ. ಟೇಸ್ಟ್ ಎಷ್ಟು ಚೆನ್ನಾಯ್ತಲ್ಲ. ಎಲ್ಲಿತ್ತು ಇಷ್ಟ ಆಯ್ತು. ಇದನ್ನ ಹಸಿನ ತೊಳೆಗೆ ಒಂದು ಪ್ಲೇಟ್ ಹಾಕಿಡ್ತೀನಿ. ಹಸಿನ ನೋಡಿ ಚೆನ್ನಾಗಿದೆ. ನೆಕ್ಸ್ಟ್ ಇದು ಬದನೆಕಾಯಿ, ಎಳೆದು ಬದನೆಕಾಯಿ ಚೆನ್ನಾಗಿದೆ. ಎಣ್ಗಾಯಿ ಸೂಪರಾಗಿರುತ್ತೆ. ನಾಳೆ ಅದೇ ಸ್ಪೆಷಲ್ ಮಾಡೋದು, ಎಣ್ಗಾಯಿ ಮತ್ತು ಚಪಾತಿ ಮಾಡಿಬಿಡ್ತೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ. ಚೆನ್ನಾಗಿರುತ್ತೆ ಎಳೆ ಬದನೆಕಾಯಿ. ಇದು ಬಲ್ತಿರೋದಾಗ್ತದೆ ಅಷ್ಟು ಟೇಸ್ಟ್ ಬರೋಲ್ಲ, ಎಳೆ ಸಖತ್ತಾಗಿರುತ್ತೆ. ಇದು ವಾಂಗಿಭಾತ್ಗೆ ಸಾಂಬಾರಿಗೆಲ್ಲ ಆಗುತ್ತೆ. ಈಗ ಇಷ್ಟನ್ನು ಫ್ರಿಜ್ಗೆ ಸ್ಟೋರ್ ಮಾಡ್ಕೊತೀನಿ. ನೆಕ್ಸ್ಟ್ ಇದೆಲ್ಲ ಈಚೆ ಇಟ್ಕೊತೀನಿ. ಪಪ್ಪಾಯ ಮತ್ತು ಬಾಳೆಕಾಯಿ ಈಚೆ ಇಡ್ತೀನಿ, ಯಾಕಂದರೆ ಇದು ಇನ್ನೂ ಹಣ್ಣಾಗಬೇಕು. ಗೊಜ್ಜು ಬಾಳೆಕಾಯವ ಯಾವುದಿದ ನೋಡಿ. ಇದು ಗೊಜ್ಜಿಗೆ ಹಾಕೋದು ಬಾಳೆಕಾಯಿ, ಅಂದರೆ ಚಿಪ್ಸ್ ಮಾಡ್ತಾರೆ, ಕಡಲೆಕಾಳು ಗೊಜ್ಜಿಗೆ ಈ ಥರದಕ್ಕೆಲ್ಲ ಹಾಕ್ತಾರಲ್ಲ, ಆ ಥರ ಬಾಳೆಕಾಯಿ ಇದು. ಇವಾಗ ಇದಿಷ್ಟನ್ನು ಎತ್ತಿಟ್ಬಿಡ್ತೀನಿ. ಇವತ್ತು ಪೂಜೆ ಮಾಡಿದ್ದೀನಲ್ವ, ಇವತ್ತು ದೇವ್ರ ಮೇಲೆ ಇಡ್ತೀನಿ. ಇದು ಹಣ್ಣಾಗಿದೆ ಸ್ವಲ್ಪ, ಅದಕ್ಕೆ ದೇವ್ರ ಮೇಲೆ ಇರೋ ಚಿಪ್ಪು ಬಾಳೆಹಣ್ಣು ಹಣ್ಣಾಗ್ಬಿಟ್ಟಿದೆ ಚೆನ್ನಾಗಿ. ಅದು ಎತ್ತಿಡ್ತೀನಿ, ಅದು ಮಕ್ಕಳು ತಿಂತಾರೆ. ಇದಿಡ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟೊಂದು ತರಕಾರಿ ಬಂದಿದೆ ನನಗೆ ಊರಿಂದ. ರೋಸ್ ಇರಲಿಲ್ವ ಇನ್ನ? ಹೌದೇ, ನಾನು ಮುಟ್ಕೊಂಡಿದ್ದೆ, ಎಲ್ಲೋ ಬಿದ್ದೋಗುತ್ತೆ. ನೆಕ್ಸ್ಟು ನುಗ್ಗೆಕಾಯಿ ತೊಗೊಬಂದಿದ್ದೆ ನನ್ನ ತಮ್ಮ. ಬದನೆಕಾಯಿ ಎಲ್ಲ ತಂದಿದ್ನಲ್ಲ, ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಬೇಳೆ ಸಾಂಬಾರು, ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಳೆನೂ ಆಲೂಗೆಡ್ಡೆ ಫಸ್ಟ್ ಕೂಗಿಸ್ಕೊಂಡಿದ್ದೀನಿ. ನೆಕ್ಸ್ಟು ನುಗ್ಗೆಕಾಯಿ ಮತ್ತು ಬದನೆಕಾಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಾಂಬಾರಿಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಒಂದೆರಡು ಟೊಮೊಟೊನ ರುಬ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಬೇಳೆ ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂದಾದ್ಮೇಲೆ ಸ್ವಲ್ಪ ತರಕಾರಿನೂ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ತರಕಾರಿನ ಸ್ವಲ್ಪ ಬೆಂದಾದಮೇಲೆ ಈಗ ರುಬ್ಕೊಂಡಿರೋ ಖಾರನ ಹಾಕ್ಕೋತಾ ಇದ್ದೀನಿ. ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೋತಾ ಇದ್ದೀನಿ. ನಮಗೆ ಈ ಸಾಂಬಾರು ಒಂದು ಟೈಮ್ಗೆ ಅಷ್ಟೇ ನಾನು ಮಾಡ್ಕೊಳ್ಳೋದು. ನೆಕ್ಸ್ಟು ಸಾಂಬಾರು ಚೆನ್ನಾಗಿ ಕುದ್ದಾದ್ಮೇಲೆ ಈಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಗಮ್ಮಂತಿರುತ್ತೆ ಸಾಂಬಾರು. ಅದರಿಂದ ಸಿಪ್ಪೆ ತೆಗೆದೇನೆ ಹಾಗೆ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆಯಲ್ವ ಈರುಳ್ಳಿ, ಈಗ ಸಾಂಬಾರನ್ನು ಎತ್ತಿ ಆ ಚಿಕ್ಕ ಬಾಣಲಿಗೆ ಹಾಕ್ಕೋತೀನಿ ಒಗ್ಗರಣೆ ಜೊತೆಗೆ. ಇದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಬಿಡ್ತೀನಿ. ಹುಳಿ ಸಾರಿಗೆಲ್ಲ ಸ್ವಲ್ಪ ಹುಣಸೆಹಣ್ಣನ್ನು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಗ್ಗರಣೆನೆಲ್ಲನೂ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದ್ದಾದ್ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ. ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಹೊತ್ತು ಕಂಪಲ್ಸರಿ ನಮ್ಮನೇಲಿ ಮುದ್ದೆ ಇರುತ್ತೆ. ಮುದ್ದೆ ಜೊತೆಗೆ ಮಕ್ಳಿಗೂ ಕೂಡ ಮುದ್ದೆನೇ ತಿನ್ನಿಸೋದು ನೈಟ್ ಹೊತ್ತು. ನಾನೇ ತಿನ್ನಿಸ್ತೀನಿ ಮಕ್ಳಿಗೆ, ಅವ್ರು ತಿನ್ನೋದಕ್ಕೆ ಬರೋಲ್ಲ ಮುದ್ದೆ ಅಂದ್ಬಿಟ್ಟು ಇಬ್ರಿಗೂ ನಾನೇ ಮುದ್ದೆನ ತಿನ್ನಿಸ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.